press the bell icon on the YouTube app and never miss another update. Hi students, today I am going to discuss with you a new chapter, that is fractions. So in this chapter you will learn how to find out the equivalent fractions, and you have to check which fraction is equivalent and which fraction is not equivalent. Then also you will study types of fractions, and also you will study addition, subtraction, multiplication and division unlike fractions. Okay, so already you are learnt in the previous class about fractions. ನೀವು 4th ಸ್ಟ್ಯಾಂಡರ್ಡ್ ಅಲ್ಲಿ ಫ್ರಾಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀರಾ, ಹೌದಲ್ವಾ? ಫ್ರಾಕ್ಷನ್ ಅಂದ್ರೆ ಏನು ಡಿಸ್ಕಸ್ ಮಾಡಿದ್ದೀರಾ. ನೆಕ್ಸ್ಟ್ ಈಕ್ವಲೆಂಟ್ ಫ್ರಾಕ್ಷನ್ಸನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಡಿಸ್ಕಸ್ ಮಾಡಿದ್ದೀರಾ. ದೆನ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆಫ್ ಲೈಕ್ ಫ್ರಾಕ್ಷನ್ಸ್. ಸೊ ಲೈಕ್ ಫ್ರಾಕ್ಷನ್ಸನ್ನು ಹೇಗೆ ಆ್ಯಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು, ಡಿವೈಡ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು ಅನ್ನೋದನ್ನು ಸ್ಟಡಿ ಮಾಡಿದ್ದೀರಾ. ಸೊ ಈಗ ನೀವು 5th ಸ್ಟ್ಯಾಂಡರ್ಡಲ್ಲಿ ಸೊ ಅನ್ಲೈಕ್ ಫ್ರಾಕ್ಷನ್ಸನ್ನು ಹೇಗೆ ಆ್ಯಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು, ಡಿವೈಡ್ ಮಾಡಬೇಕು, ದೆನ್ ಮಲ್ಟಿಪ್ಲೈ ಮಾಡಬೇಕು ಅನ್ನೋದನ್ನು ನೀವು ಸ್ಟಡಿ ಮಾಡ್ತೀರಾ. ಓಕೆ, ಫಸ್ಟು ವಾಟ್ ಈಸ್ ಎ ಫ್ರಾಕ್ಷನ್? Fraction is a part of a whole. So what is a fraction? A fraction is a part of whole. Part of a whole. ಸೊ ಯಾವುದಾದ್ರೂ ಒಂದು ಥಿಂಗನ್ನು ತಗೊಂಡಾಗ, ಸೊ ಯಾವುದಾದ್ರೂ ಒಂದು ಐಟಮನ್ನು ತಗೊಂಡಾಗ, ಏನೇ ಆಗಿರಲಿ, ಯಾವುದೇ ಒಂದು ವಸ್ತುವನ್ನು ತಗೊಂಡಾಗ ಸೊ ಅದನ್ನು ನಾವು ಪಾರ್ಟ್ ಮಾಡಿಸ್ತೀವಿ, ಹೌದಲ್ವಾ? ಸೊ ಫ್ರಾಕ್ಷನ್ ಈಸ್ ಎ ಪಾರ್ಟ್ ಆಫ್ ಎ ಹೋಲ್. ಆ ಹೋಲಲ್ಲಿ ನಾವು ಪಾರ್ಟ್ ಮಾಡ್ತೀವಲ್ಲ ಅದನ್ನು ನಾವು ಫ್ರಾಕ್ಷನ್ ಅಂತ ಕರಿತೀವಿ. ಹೇಗೆ? ಹೋಲ್ ಅಂದ್ರೇನು? ಹೋಲ್ ಅಂದರೆ ಎ ಹೋಲ್ ಕ್ಯಾನ್ ಐದರ್ ಬಿ ಎ ರೀಜನ್ ಆರ್ ಕಲೆಕ್ಷನ್. ಎ ಹೋಲ್ ಕ್ಯಾನ್ ಐದರ್ ಬಿ ಎ region or collection. ಸೊ ಏನು ಹೇಳಿದೆ? ಫ್ರಾಕ್ಷನ್ ಇಸ್ ಎ ಪಾರ್ಟ್ ಆಫ್ ಹೋಲ್. ಹೋಲಲ್ಲಿ ನಾವು ಪಾರ್ಟ್ ಅಂತ ಕರಿತೀವಿ. ಸೊ ಹೋಲನ್ನು ಪಾರ್ಟ್ ಮಾಡಿ ಅದನ್ನು ನಾವೇನು ಮಾಡ್ತೀವಿ? ಫ್ರಾಕ್ಷನಲ್ಲಿ ತೋರಿಸ್ತೀವಿ, ಹೌದಲ್ವಾ? ಸೊ ಎ ಹೋಲ್ ಕ್ಯಾನ್ ಐದರ್ ಬಿ ಎ ರೀಜನ್ ಆರ್ ಕಲೆಕ್ಷನ್ ಅಂತ ಹೇಳ್ತಿದ್ದಾರೆ, ಹೌದಲ್ವಾ? ರೀಜನ್ ಅಂದರೆ ಏನು? ಸೊ ರೀಜನ್ ಅಂದರೆ ಏನಪ್ಪ ಅಂದರೆ, ವೆನ್ ಎ ಹೋಲ್ ಆಬ್ಜೆಕ್ಟ್ ಈಸ್ ಒನ್ ಆದರೆ ಅದನ್ನು ನಾವು ರೀಜನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ಇದು ಸರ್ಕಲ್ ಇದೆ, ಹೌದಲ್ವಾ? ಸೊ ಇದು ಅಥವಾ ಈ ಸರ್ಕಲನ್ನು ನೀವು ದೋಸೆ ಅಥವಾ ಚಪಾತಿ ಅಂತ ಅಸ್ಯೂಮ್ ಮಾಡಿರಿ, ಹೌದಲ್ವಾ? ಸೊ ನೀವೇನು ಮಾಡ್ತೀರಾ? ನೀವು ದೋಸೆ ತಂದಾಗ ಸ್ಕೂಲಲ್ಲಿ ಲಂಚ್ ಟೈಮಲ್ಲಿ ನೀವು ದೋಸೆ ತಂದಾಗ ಏನು ಮಾಡ್ತೀರಾ? ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ತೀರಾ, ಹೌದಲ್ವಾ? ಸೊ ಈ ಒಂದು ದೋಸೆ ಇದೆ, ಇದು ಹೋಲ್ ಅಂತ ನಾವು ಏನು ಮಾಡ್ತೀವಿ? ಸೊ ಐಟಮ್ 1 ಆಗಿದ್ರೆ ನಾವು ಹೋಲ್ ಅಂತ ಇದನ್ನು ಕರಿತೀವಿ. ಅರ್ಥ ಆಗ್ತಿದೆಯಾ? ಸೊ ಇದರಲ್ಲಿ ನಾವು ಪಾರ್ಟ್ ಮಾಡ್ತೀವಿ. ಸೊ ಇದರಲ್ಲಿ ನಾನು 4 ಪಾರ್ಟ್ ಮಾಡ್ತಿದ್ದೀನಿ. ಸೊ ಹಾಗಾದ್ರೆ ಇದನ್ನು ಫ್ರಾಕ್ಷನಲ್ಲಿ ಹೇಗೆ ತೋರಿಸ್ತೀವಿ? ಏನು ಹೇಳಿದ್ದೀನಿ ಡೆಫಿನೇಷನ್? ಫ್ರಾಕ್ಷನ್ ಇಸ್ ಎ ಪಾರ್ಟ್ ಆಫ್ ಹೋಲ್ನ ಪಾರ್ಟ್. ಸೊ ಒಂದು ಹೋಲ್ ಐಟಮ್ ಇರುತ್ತೆ, ಹೋಲ್ ಇರುತ್ತೆ, ಅದನ್ನು ನಾವು ಪಾರ್ಟ್ ಮಾಡಿ ತೋರಿಸ್ತೀವಲ್ಲ ಅದನ್ನೇ ನಾವು ಫ್ರಾಕ್ಷನ್ ಅಂತ ಕರಿತೀವಿ. ಸೊ ಹಾಗಾದರೆ ಹೇಗೆ ಫ್ರಾಕ್ಷನಲ್ಲಿ ತೋರಿಸ್ತೀವಿ? ಹೌದಲ್ವಾ? ಇದು ದೋಸೆ ಇದೆ ಅಥವಾ ಸರ್ಕಲ್ ಅಂತ ಅಸ್ಯೂಮ್ ಮಾಡಿರಿ, ಆ ಚಪಾತಿ ಅಂತ ಅಸ್ಯೂಮ್ ಮಾಡಿರಿ. ಓಕೆ, ಸೊ ನೀವೇನಾದರೂ ಅಸ್ಯೂಮ್ ಮಾಡ್ಬೋದು, ಹೌದಲ್ವಾ? ಸೊ ನಿಮ್ಮ ಜೊತೆ ಈ ದೋಸೆನ, ನಿಮ್ಮ ಫ್ರೆಂಡ್ ಜೊತೆ ದೋಸೆನ ಶೇರ್ ಮಾಡ್ತೀರಾ, ಹೌದಲ್ವಾ? ನೀವು ಮತ್ತು ನಿಮ್ಮನ್ನು ಸೇರಿಸಿ, ನಿಮ್ಮ 3 ಫ್ರೆಂಡ್ಸನ್ನು ಸೇರಿಸಿ ನೀವು 4 ಮೆಂಬರ್ಸ್ ಇರ್ತೀರ, 4 ಪೀಸ್ ಮಾಡಿರ್ತೀರ, ಹೌದಲ್ವಾ? ಸೊ ಏನು ಮಾಡ್ತೀರಾ? ಸೊ ಹೇಗೆ ಇದನ್ನು ನಾವು ಫ್ರಾಕ್ಷನಲ್ಲಿ ಹೇಗೆ ತೋರಿಸ್ಬೋದು? ಸೊ 4 ಪಾರ್ಟ್ ಆಗಿದೆ, 1 2 3 4, ಹೌದಲ್ವಾ? 1 2 3 4. ಸೊ ಈ ನಾವೇನು ಪಾರ್ಟ್ ಮಾಡಿರ್ತೀವೋ, ಸೊ ಟೋಟಲ್ ಪಾರ್ಟ್ ಮಾಡಿರ್ತೀವಿ, ಹೌದಲ್ವ? ಅದನ್ನು ನಾವು ಸೊ ಈ ಥರ ಬರ್ದು, ಸೊ ಓಕೆನಾ? ಸೊ ನೆಕ್ಸ್ಟ್ ಏನು ಮಾಡಬೇಕು? ಸೊ ಒಂದು ಪಾರ್ಟನ್ನು ನೀವೇನು ಮಾಡ್ತೀರಾ? ನಿಮ್ಮ ಫ್ರೆಂಡಿಗೆ ಕೊಡ್ತೀರಾ, ಒಂದು ಪಾರ್ಟನ್ನು ನಿಮ್ಮ ಫ್ರೆಂಡಿಗೆ ಕೊಡ್ತೀರಾ, ಹೌದಲ್ವಾ? ಸೊ ಈ ಥರ ನಾವೇನು ಮಾಡ್ತೀವಿ? ಈ ಥರ ಫ್ರಾಕ್ಷನನ್ನು ನಾವೇನು ಮಾಡ್ತೀವಿ? ಸೊ ಫ್ರಾಕ್ಷನ್ ಇಸ್ ಎ ಪಾರ್ಟ್ ಆಫ್ ಹೋಲ್. ಈ ಥರ ಹೋಲನ್ನು ಪಾರ್ಟ್ ಮಾಡಿ ನಾವು ತೋರಿಸ್ತೀವಿ, ಓಕೆನಾ? ಫ್ರಾಕ್ಷನಲ್ಲಿ, ಓಕೆನಾ? ಸೊ ಇಲ್ಲಿ ಟ್ರಯಾಂಗಲ್ ಇದೆ,
ಹೌದಲ್ವಾ? ಸೊ ಈ ಶೇಪ್ನ 3 ಪಾರ್ಟ್ ಮಾಡ್ತಿದ್ದೀನಿ, ಹೌದಲ್ವಾ? ಸೊ 3 ಪಾರ್ಟಲ್ಲಿ ಏನು ಮಾಡಿದ್ದೀನಿ ನಾನು, 2 ಪಾರ್ಟನ್ನು ಏನು ಮಾಡ್ತಿದ್ದೀನಿ, ಶೇಡ್ ಮಾಡಿದ್ದೀನಿ. ಸೊ ಟ್ರಯಾಂಗಲ್ನ ಎಷ್ಟು ಪಾರ್ಟ್ ಇದೆ? ಆ್ಯಕ್ಚುಲಿ ಇದು ಒಂದು ಹೋಲ್, ಹೌದಲ್ವಾ? ಹೋಲ್ ಅಂದರೆ ಒನ್ ಐಟಮ್, ಓಕೆನಾ? ಸೊ 1 ಐಟಮ್ ಇದ್ದರೆ ಅದನ್ನು ನಾವು ಹೋಲ್ ಅಂತ ಕರಿತೀವಿ. ಈ ಹೋಲಲ್ಲಿ ನಾನು ಏನು ಮಾಡಿದ್ದೀನಿ, ಈ ಟ್ರಯಾಂಗಲ್ನ 3 ಪಾರ್ಟ್ ಮಾಡಿದ್ದೀನಿ, ಹೌದಲ್ವಾ? ಸೊ ಎಷ್ಟು ಪಾರ್ಟ್ ಮಾಡಿದ್ದೀನಿ ಟ್ರಯಾಂಗಲಿಂದು? 3 ಪಾರ್ಟ್ ಮಾಡಿದ್ದೀನಿ. ಈ 3 ಪಾರ್ಟ್ ಮಾಡಿದ್ದೀನಿ, ಹೌದಲ್ವಾ? ಇದನ್ನು ಇಲ್ಲಿ ಈ ಲೈನ್ನ ಕೆಳಗೆ ಬರೀತಿದ್ದೀನಿ, ಹೌದಲ್ವಾ? ಈ ಲೈನ್ನ ಕೆಳಗೆ ಬರೀತಿದ್ದೀನಿ. ನೆಕ್ಸ್ಟು ಎಷ್ಟು ಪಾರ್ಟನ್ನು ಶೇಡ್ ಮಾಡಿದ್ದೀನಿ? 2 ಪಾರ್ಟನ್ನು ಶೇಡ್ ಮಾಡಿದ್ದೀನಿ, ಓಕೆನಾ? ಸೊ ಎಷ್ಟು ಪಾರ್ಟನ್ನು ಶೇಡ್ ಮಾಡಿಲ್ಲ? ಸೊ 1 2 3 ಪಾರ್ಟಲ್ಲಿ 1 ಪಾರ್ಟನ್ನು ನಾನು ಶೇಡ್ ಮಾಡಿಲ್ಲ, ಓಕೆನಾ? ಸೊ 2/3 ಪಾರ್ಟು ಶೇಡ್ ಮಾಡಿದ್ದೀನಿ, 1/3 ಪಾರ್ಟ್ ಶೇಡ್ ಮಾಡಿಲ್ಲ. ಈ ಥರ ನಾವು ಏನು ಮಾಡ್ತೀವಿ, ಸೊ ಹೋಲನ್ನ ತೊಗೊಂಡು ನಾವು ಪಾರ್ಟಲ್ಲಿ ತೋರಿಸ್ತೀವಲ್ಲ, ಅದನ್ನು ನಾವು ಪಾರ್ಟ್ ಮಾಡಿ ತೋರಿಸ್ತೀವಲ್ಲ, ಅದನ್ನು ನಾವು ಫ್ರ್ಯಾಕ್ಷನ್ ಅಂತ ಕರಿತೀವಿ. ಎ ಫ್ರ್ಯಾಕ್ಷನ್ ಈಸ್ ಎ ಪಾರ್ಟ್ ಆಫ್ ಎ ಹೋಲ್. ಹೋಲ್ ಕ್ಯಾನ್ ಐದರ್ ಬಿ ಎ ರೀಜನ್. ಸೊ ಹೋಲು ಒಂದು ಥಿಂಗ್ ಆಗಿದ್ದರೆ, ಹೌದಲ್ವ? ಒಂದು ಥಿಂಗ್ ಆಗಿದ್ರೆ ನಾವೇನಂತ ಕರಿತೀವಿ ಅದನ್ನು? ಸೊ ರೀಜನ್ ಅಂತ ಕರಿತೀವಿ. ಆರ್ ಕಲೆಕ್ಷನ್. ಸೊ ನೀವೇನು ಮಾಡ್ತೀರಾ, ಸ್ಕೂಲಲ್ಲಿ ನೀವು ಗ್ರೇಪ್ಸ್ ತಂದಿರ್ತೀರ, ಹೌದಲ್ವಾ? ಸೊ ಒಂದು ಬಾಕ್ಸಲ್ಲಿ ಗ್ರೇಪ್ಸನ್ನು ತಂದಿರ್ತೀರ, ಓಕೆನಾ? ಸೊ ಈ ಥರ ಗ್ರೇಪ್ಸನ್ನು ತಂದಿರ್ತೀರ. ಸೊ ನೀವೇನು ಮಾಡ್ತೀರಾ, ಸೊ ನಿಮ್ಮ ಫ್ರೆಂಡ್ಸಿಗೆ ಒಂದೊಂದು ಗ್ರೇಪ್ ಕೊಡ್ತೀರಾ, ಹೌದಲ್ವಾ? ಸೊ ಇದನ್ನು ನಾನು ಫ್ರ್ಯಾಕ್ಷನಲ್ಲಿ ತೋರಿಸ್ತಿದ್ದೀನಿ. ಸೊ ಎಷ್ಟು ಗ್ರೇಪ್ಸ್ ಇದೆ? 1 2 3 4 5 6 ಗ್ರೇಪ್ಸ್ ಇದೆ, ಹೌದಲ್ವಾ? 6 ಗ್ರೇಪ್ಸ್ ಇದೆ. 6 ಗ್ರೇಪ್ಸಲ್ಲಿ ಎಷ್ಟು ಗ್ರೇಪ್ಸ್ ಫ್ರೆಂಡ್ಸಿಗೆ ಕೊಟ್ಟಿದ್ದೀರಾ? 1 2 ಗ್ರೇಪ್ಸು ಏನು ಮಾಡಿದ್ದೀರಾ, ಫ್ರೆಂಡ್ಸಿಗೆ ಕೊಟ್ಟಿದ್ದೀರಾ. ಹಾಗಾದ್ರೆ ನೀವು ಎಷ್ಟು ಗ್ರೇಪ್ಸ್ ತಿಂದಿದ್ದೀರಾ? ನೀವು ತಿಂದಿರೋದು ಎಷ್ಟು ಗ್ರೇಪ್ಸು? ಸೊ ಟೋಟಲ್ ಎಷ್ಟು ಗ್ರೇಪ್ಸ್ ಇದೆ? 6 ಗ್ರೇಪ್ಸ್ ಇದೆ. ಅದರಲ್ಲಿ ನೀವು ತಿಂದಿರೋದೆಷ್ಟು? 1 2 3 4, ಹೌದಲ್ವಾ? ಸೊ ಏನು ಇದು? ಕಲೆಕ್ಷನ್. ರೀಜನ್ ಅಂದರೆ ಸೊ ಒಂದು ಥಿಂಗ್ ಆಗಿರುತ್ತೆ, ಒಂದು ಥಿಂಗನ್ನ ನಾವು ಪಾರ್ಟ್ ಮಾಡಿ ತೋರಿಸ್ತೀವಿ. ಸೊ ಅದನ್ನು ಹೋಲು, ಸೊ ಹೋಲ್ ಒಂದು ಥಿಂಗ್ ಆಗಿದೆ, ಅದನ್ನು ರೀಜನ್ ಅಂತ ಕರಿತೀವಿ. ಇದನ್ನು ನಾವು ಏನಂತ ಕರಿತೀವಿ? ರೀಜನ್ ಅಂತ ಕರಿತೀವಿ. ಸೊ ಅದೇ ಹೋಲು ಕಲೆಕ್ಷನ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಕಲೆಕ್ಷನ್ ಆಫ್ ಆರೆಂಜಸ್, ಹೌದಲ್ವಾ? ಓಕೆನಾ? ಸೊ ಕಲೆಕ್ಷನ್ ಆಗಿದೆ. ಸೊ ಅದನ್ನು ನಾವೇನಂತ ಕರಿತೀವಿ ನಾವು? ಓಕೆನಾ? ಅದನ್ನು ನಾವು ಹೋಲ್ ಅಂತ ನಾವು ಕರಿತೀವಿ. ಏನು? ಫ್ರ್ಯಾಕ್ಷನ್ ಈಸ್ ಎ ಪಾರ್ಟ್ ಆಫ್ ಎ ಹೋಲ್. ಫ್ರ್ಯಾಕ್ಷನ್ ಅಂದರೆ ಏನು? ಒಂದು ಹೋಲ್ ಥಿಂಗನ್ನು ನಾವು ಏನು ಮಾಡ್ತೀವಿ, ಅದನ್ನು ಪಾರ್ಟ್ ಮಾಡಿ ನಾವು ತೋರಿಸ್ತೀವಲ್ಲ, ಸೊ ಈ ಮೆಥಡಲ್ಲಿ ನಾವು ತೋರಿಸ್ತೀವಲ್ಲ, ಇದನ್ನು ನಾವು ಏನಂತ ಕರಿತೀವಿ? ಫ್ರ್ಯಾಕ್ಷನ್ ಅಂತ ಕರಿತೀವಿ, ಓಕೆನಾ? ಸೊ ಹೋಲ್ ಕ್ಯಾನ್ ಐದರ್ ಬಿ ಎ ರೀಜನ್ ಆರ್ ಕಲೆಕ್ಷನ್. ಹೋಲು ರೀಜನು ಆಗಿರ್ಬೋದು ಅಥವಾ ಕಲೆಕ್ಷನ್ ಆಗಿರ್ಬೋದು, ಓಕೆನಾ? next point, in any fraction the part taken is called numerator and the whole is called denominator. In any fraction part, in any fraction part taken is called the numerator and the whole is called denominator. ಹೌದಲ್ವಾ? ಸೊ ಅವಾಗಲೇ ಒಂದು ಎಕ್ಸಾಂಪಲ್ ತಗೊಂಡೆ, ಹೌದಲ್ವಾ? ಇದು ಹೋಲ್, ಹೌದಲ್ವಾ? ಸೊ ಇದ್ರ ಎಷ್ಟು ಪಾರ್ಟ್ ಮಾಡಿದ್ದೀನಿ ನಾನು? 1 2 3 4 ಪಾರ್ಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಏನು ಮಾಡ್ತಿದ್ದೀನಿ ನಾನು? 3 ಪಾರ್ಟ್ ಶೇಡ್ ಮಾಡ್ತಿದ್ದೀನಿ. 1 2 3 ಪಾರ್ಟ್ ಶೇಡ್ ಮಾಡ್ತಿದ್ದೀನಿ. ಸೊ ನಾನು ಏನು ಮಾಡಿದೆ ಇಲ್ಲೇನು? ಇನ್ ಎನಿ ಫ್ರ್ಯಾಕ್ಷನ್, ಇದು ಫ್ರ್ಯಾಕ್ಷನ್, ಹೌದಲ್ವಾ? ಸೊ ನಾವು ಈ ಥರ ನಂಬರ್ಸನ್ನು ಒಂದು ಲೈನನ್ನು ಬರೆದು, ಸೊ ಲೈನ್ನ ಮೇಲೆ ಒಂದು ನಂಬರನ್ನು ಬರೆದು ಕೆಳಗೊಂದು ನಂಬರನ್ನು ಬರೆದ್ರೆ ಅದನ್ನು ನಾವು ಫ್ರ್ಯಾಕ್ಷನ್ ಅಂತ ಕರಿತೀವಿ. ಒಂದು ನಂಬರ್ ಅಂದರೆ ನಂಬರ್ ಅಂತ ಹೇಳ್ತಿರೋದು ನಾನು. ಸೊ ಒಂದು ನಂಬರ್ ಅಂದರೆ ಒಂದು ಡಿಜಿಟ್ ಅಂತ ಅರ್ಥ ಅಲ್ಲ, ನಂಬರ್ ಅಂತೇಳಿ. ಸೊ ಅದು ನಂಬರು 24 / 256 ಈ ಥರನೂ ಆಗ್ಬೋದು, ಹೌದಲ್ವಾ?
ಸೊ ಲೈನ್ ಮೇಲೆ ನಂಬರನ್ನು ಬರೆದು ಯಾವುದಾದ್ರೂ ನಂಬರ್ ಆಗಿರಲಿ ನಂಬರನ್ನು ಬರೆದು ಹೌದಲ್ವಾ, ಕೆಳಗೂ ನಂಬರನ್ನು ಬರೆದ್ರೆ ಈ ಫಾರ್ಮಲ್ಲಿ ನಾವು ಬರೆದ್ರೆ ನಾವು ಇದನ್ನು ನಾವೇನಂತ ಕರಿತೀವಿ, ಫ್ರ್ಯಾಕ್ಷನ್ ಅಂತ ಕರಿತೀವಿ, ಹೌದಲ್ವಾ. ಇನ್ ಎನಿ ಫ್ರ್ಯಾಕ್ಷನ್ ಪಾರ್ಟ್ ಟೇಕನ್ ಈಸ್ ಕಾಲ್ಡ್ ದ ನ್ಯೂಮರೇಟರ್. ಸೊ ಇಲ್ಲಿ ನಾನು ಏನು ಮಾಡಿದೆ, ಸೊ ಇದು ಒಂದು ರೀಜನ್ ಹೌದಲ್ವಾ, ಇದನ್ನು ಹೋಲ್ ತೊಗೊಂಡೆ, ಇದನ್ನು ನಾನು ಪಾರ್ಟ್ ಮಾಡಿದೆ ಹೌದಲ್ವಾ. ಸೊ ಎಷ್ಟು ಪಾರ್ಟ್ ಮಾಡಿದೆ, 1 2 3 4. ಸೊ ಇದು ಹೋಲನ್ನು ನಾನು ಏನು ಮಾಡಿದೆ, ಸೊ 4 ಪಾರ್ಟ್ ಮಾಡಿದ್ದೀನಿ. ಆ 4 ಪಾರ್ಟ್ ಮಾಡಿರೋದನ್ನು ಕೆಳಗೆ ಬರೆದಿದ್ದೀನಿ. ಅದರಲ್ಲಿ ಎಷ್ಟು ಪಾರ್ಟನ್ನು ನಾನು ಶೇಡ್ ಮಾಡಿದ್ದೀನಿ ಅದನ್ನು ನಾನು ಏನು ಮಾಡಿದ್ದೀನಿ, ಮೇಲೆ ಬರೆದಿದ್ದೀನಿ ಹೌದಲ್ವಾ. ಇನ್ ಎನಿ ಫ್ರ್ಯಾಕ್ಷನ್ ಪಾರ್ಟ್ ಟೇಕನ್ ಈಸ್ ದ ನ್ಯೂಮರೇಟರ್ ಆ್ಯಂಡ್ ದ ಹೋಲ್ ಈಸ್ ಕಾಲ್ಡ್ ದ ಡಿನಾಮಿನೇಟರ್. ಅರ್ಥ ಆಗ್ತಿದೆಯಾ. ಸರ್ಕಲ್ ಇದೆ, ಸರ್ಕಲನ್ನು 4 ಪಾರ್ಟ್ ಮಾಡಿದೆ, 1 2 3 4 ಪಾರ್ಟ್ ಮಾಡಿರೋದನ್ನು ನಾನು ಈ ಲೈನ್ನ ಕೆಳಗೆ ಬರೆದಿದ್ದೀನಿ. ಇದನ್ನು ನಾವು ಡಿನಾಮಿನೇಟರ್, ಲೈನ್ನ ಕೆಳಗೆ ನಂಬರ್ ಇದ್ದರೆ ಇದನ್ನು ನಾವು ಡಿನಾಮಿನೇಟರ್ ಅಂತ ಕರಿತೀವಿ. ಏನಂತ ಕರಿತೀವಿ, ಡಿನಾಮಿನೇಟರ್. ಓಕೆನಾ. ಲೈನ್ನ ಮೇಲೆ ನಂಬರ್ ಇದ್ದರೆ ಇದನ್ನು ನಾವು ಏನಂತ ಕರಿತೀವಿ, ನ್ಯೂಮರೇಟರ್. ಏನಂತ ಕರಿತೀವಿ, ನ್ಯೂಮರೇಟರ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ. ಸೊ ಹಾಗಾದರೆ ಈ ಎಕ್ಸಾಂಪಲಲ್ಲಿಯೂ 24 ಇದು ನ್ಯೂಮರೇಟರ್ ಆಗುತ್ತೆ, 256 ಏನಾಗುತ್ತೆ, ಡಿನಾಮಿನೇಟರ್ ಆಗುತ್ತೆ. ಓಕೆನಾ. ಇನ್ ಎನಿ ಫ್ರ್ಯಾಕ್ಷನ್ ಪಾರ್ಟ್ ಟೇಕನ್ ಈಸ್ ಕಾಲ್ಡ್ ನ್ಯೂಮರೇಟರ್ ಆ್ಯಂಡ್ ದ ಹೋಲ್ ಈಸ್ ಕಾಲ್ಡ್ ದ ಡಿನಾಮಿನೇಟರ್. ಹೌದಲ್ವಾ. ಸೊ 4 ಪಾರ್ಟ್ ಮಾಡಿದೆ, ಅದನ್ನು ನ್ಯೂಮರೇಟರಲ್ಲಿ ಬರೆದೆ ಹೌದಲ್ವಾ. ಸೊ 3 ಪಾರ್ಟ್ಸನ್ನು ಏನು ಮಾಡಿದೆ, ನಾನು ಶೇಡ್ ಮಾಡಿದೆ. ಹಾಗಾದರೆ ಶೇಡ್ ಮಾಡದೇ ಇರೋ ಪಾರ್ಟ್ಸ್ ಎಷ್ಟು, ದೀಸ್ ಆರ್ ಶೇಡೆಡ್ ಪಾರ್ಟ್ ಹೌದಲ್ವಾ. ಇದು 3/4 ಶೇಡೆಡ್ ಪಾರ್ಟ್ ಆಗುತ್ತೆ. ಸೊ ಅನ್ಶೇಡೆಡ್ ಪಾರ್ಟ್ ಯಾವುದು, ಸೊ 1 2 3 4 ಪಾರ್ಟಲ್ಲಿ 1 ಪಾರ್ಟ್ ನಾನು ಶೇಡ್ ಮಾಡಿಲ್ಲ ಹೌದಲ್ವಾ. 1/4 ಪಾರ್ಟ್ ಏನಾಗಿದೆ, ನಾಟ್ ಶೇಡೆಡ್ ಹೌದಲ್ವಾ, ನಾಟ್ ಶೇಡೆಡ್. ಓಕೆನಾ. ಸೊ ಫಾರ್ ಎಕ್ಸಾಂಪಲ್, ಒನ್ ಮೋರ್ ಎಕ್ಸಾಂಪಲ್. ಓಕೆನಾ. ಸ್ಕ್ವೇರ್ ಇದೆ ಹೌದಲ್ವಾ, ಸ್ಕ್ವೇರಲ್ಲಿ ಪಾರ್ಟ್ ಮಾಡ್ತಿದ್ದೀನಿ ನಾನು ಹೌದಲ್ವಾ. ಎಷ್ಟು ಪಾರ್ಟ್ ಮಾಡಿದ್ದೀನಿ ಸ್ಕ್ವೇರಲ್ಲಿ, 1 2 3 4 5 6 7 8 ಹೌದಲ್ವಾ. ಇದು ಹೋಲ್ ಇದೆ ಹೌದಲ್ವಾ. ಸೊ ಹೋಲನ್ನು ನಾನು ಕೆಳಗೆ ಬರೀತಿದ್ದೀನಿ, ಎಷ್ಟು ಪಾರ್ಟ್ ಮಾಡಿದ್ದೀನಿ. ಸ್ಕ್ವೇರ್ ಅನ್ನೋದು ಒಂದು ಹೋಲು, ಅದರಲ್ಲಿ ಟೋಟಲ್ ಎಷ್ಟು ಪಾರ್ಟ್ ಮಾಡಿದ್ದೀನಿ, 8 ಪಾರ್ಟ್ ಮಾಡಿದ್ದೀನಿ. ಇಲ್ಲಿ ಬರೀತಿದ್ದೀನಿ ಡಿನಾಮಿನೇಟರಲ್ಲಿ ಹೌದಲ್ವಾ. ಸೊ ನ್ಯೂಮರೇಟರಲ್ಲಿ ಈಗೇನು ಮಾಡ್ತಿದ್ದೀನಿ, ಸೊ ಈಗ ಎಷ್ಟು ಪಾರ್ಟ್ ನಾನು ಶೇಡ್ ಮಾಡ್ತಿದ್ದೀನಿ ಇಲ್ಲಿ, 1 2 3 4 ಪಾರ್ಟ್ ಶೇಡ್ ಮಾಡ್ತಿದ್ದೀನಿ ಹೌದಲ್ವಾ. 4 ಪಾರ್ಟ್ ಶೇಡ್ ಮಾಡ್ತಿದ್ದೀನಿ, ಇವು ಶೇಡೆಡ್ ಪಾರ್ಟ್ ಆಗುತ್ತೆ. ಓಕೆನಾ. ಸೊ ರಿಮೈನಿಂಗ್ ಅನ್ಶೇಡೆಡ್ ಪಾರ್ಟ್ ಎಷ್ಟು, ನಾಟ್ ಶೇಡೆಡ್ ಪಾರ್ಟ್ 1 2 3 4 ಹೌದಲ್ವಾ. ಸೇಮ್ ಬರಿಬೇಕು, 8 ಪಾರ್ಟ್ ಮಾಡಿದ್ದೀನಿ ಹೌದಲ್ವಾ. ಸೊ 4 ನಾಟ್ ಶೇಡೆಡ್ ಪಾರ್ಟ್. ಓಕೆನಾ. ಸೊ ಈ ಥರ ಏನು ಫ್ರ್ಯಾಕ್ಷನ್ ಅಂದರೆ ಗೊತ್ತಾಯಿತು. ಫ್ರ್ಯಾಕ್ಷನ್ ಈಸ್ ಎ ಪಾರ್ಟ್ ಆಫ್ ಹೋಲ್ ಕ್ಯಾನ್ ಐದರ್ ಬಿ ಎ ರೀಜನ್ ಆರ್ ಕಲೆಕ್ಷನ್. ಸೊ ರೀಜನ್ನು ಆಗ್ಬೋದು, ಕಲೆಕ್ಷನ್. ರೀಜನ್ ಅಂದರೆ ಏನಪ್ಪ ಅಂದರೆ ವೆನ್ ಎ ಆಬ್ಜೆಕ್ಟ್ ಈಸ್ ಆಬ್ಜೆಕ್ಟ್ 1 ಆಗಿದೆ ಅದನ್ನು ರೀಜನ್ ಅಂತ ಕರಿತೀವಿ. ಸೊ ವೆನ್ ದೇರ್ ಈಸ್ ಎ ಗ್ರೂಪ್ ಆಫ್ ಆಬ್ಜೆಕ್ಟ್ ಆಗಿದ್ದರೆ ನಾವೇನಂತ ಕರಿತೀವಿ, ಅದನ್ನು ಕಲೆಕ್ಷನ್ ಅಂತ ಕರಿತೀವಿ. ಓಕೆನಾ. ಸೊ ಇದು ಏನು ಫ್ರ್ಯಾಕ್ಷನ್ ಬಗ್ಗೆ ಆಲ್ರೆಡಿ ನೀವು ಲೋಯರ್ ಕ್ಲಾಸಲ್ಲಿ 4th ಸ್ಟ್ಯಾಂಡರ್ಡಲ್ಲಿ ಫ್ರ್ಯಾಕ್ಷನ್ ಬಗ್ಗೆ ನೀವು ಸ್ಟಡಿ ಮಾಡಿದ್ದೀರಾ ಹೌದಲ್ವಾ. ಸೊ ಫ್ರ್ಯಾಕ್ಷನ್ ರಿಲೇಟೆಡ್. ಸೊ ನ್ಯೂಮರೇಟರ್ ಡಿನಾಮಿನೇಟರ್ ಅಂದರೆ ಯಾವುದು ನಿಮಗೆ ಗೊತ್ತಾಯಿತು. ಸೊ ಹಾಗಾದರೆ ಫ್ರ್ಯಾಕ್ಷನನ್ನು ಹೇಗೆ ರೀಡ್ ಮಾಡ್ತೀರಾ, ಸೊ ಈ ಥರ ಇದೆ 3/4. ಹೇಗೆ ರೀಡ್ ಮಾಡಬೇಕು ನಾವು ಇದನ್ನು, 3/4 ಆರ್ 3/4. ಹೇಗೆ ರೀಡ್ ಮಾಡ್ತೀವಿ, 3/4 ಆರ್ 3/4 ಆರ್ 3/4 ಹೌದಲ್ವಾ. ಸೊ 1/2 ಆರ್ ಹಾಫ್ ಅಂತಲೂ ಓದ್ಬೋದು. ಏನಂತ ಓದ್ಬೋದು, ಹಾಫ್ ಅಂತಲೂ ಓದ್ಬೋದು ಹೌದಲ್ವಾ. ಈಗ 26/54 ಹೇಗೆ ಓದಬೇಕು, ಹೇಗೆ ಇದನ್ನು ರೀಡ್ ಮಾಡಬೇಕು, 26/54 ಆರ್ 26/54 26/54 ಈ ಥರನೂ ರೀಡ್ ಮಾಡ್ಬೋದು. ಓಕೆನಾ. ಹಾಗೆಯೇ 4/5 ಸೊ ಇಲ್ಲಿ 4
ನ್ಯೂಮರೇಟರ್ ಆಗುತ್ತೆ, 5 ಡಿನಾಮಿನೇಟರ್ ಆಗುತ್ತೆ, ಹೌದಲ್ವಾ. ಸೊ 1 ನ್ಯೂಮರೇಟರ್ ಆಗುತ್ತೆ, 2 ಡಿನಾಮಿನೇಟರ್ ಆಗುತ್ತೆ. ಇಲ್ಲಿ 3 ನ್ಯೂಮರೇಟರ್ ಆಗುತ್ತೆ, 4 ಡಿನಾಮಿನೇಟರ್. ಸೊ ಇಲ್ಲಿ 26 ನ್ಯೂಮರೇಟರ್ ಆಗುತ್ತೆ, 54 ಡಿನಾಮಿನೇಟರ್ ಆಗುತ್ತೆ, ಹೌದಲ್ವಾ. ಸೊ ಈ ಥರ ನಾವೇನು ಮಾಡ್ತೀವಿ, ಸೊ ಫ್ರ್ಯಾಕ್ಷನ್ಸನ್ನು ಈ ಥರ ನಾವು ರೀಡ್ ಮಾಡ್ತೀವಿ, ಓಕೆನಾ. ಸೊ ಹಾಗಾದ್ರೆ ಈಗ ನೆಕ್ಸ್ಟ್ ಸಬ್ ಟಾಪಿಕ್ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್. ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್. ಸೊ ಇಲ್ಲಿ ಸಬ್ ಹೆಡ್ಡಿಂಗಲ್ಲೇ ಮೀನಿಂಗ್ ಇದೆ, ಏನಿದೆ, ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್. ಸೊ ಈಕ್ವಿವೆಲೆಂಟ್ ಅಂದರೆ ಈಕ್ವಲ್ ಫ್ರ್ಯಾಕ್ಷನ್. ಸೊ ಹಾಗಾದರೆ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ ಇದು ಡೆಫಿನೇಷನ್ ಏನು, ಬೈ multiplying the numerator and denominator of a fraction by the same number. By the same number we get an equivalent fraction. We get an equivalent fraction ಆಫ್ ಹೈಯರ್ ಆರ್ಡರ್ ಹೌದಲ್ವಾ. ಸೊ ಇಲ್ಲಿ ಏನು ಹೇಳ್ತಿದ್ರೆ, ಬೈ ಮಲ್ಟಿಪ್ಲೈಯಿಂಗ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಆಫ್ ಎ ಫ್ರ್ಯಾಕ್ಷನ್ ಬೈ ದ ಸೇಮ್ ನಂಬರ್ ವಿ ಗೆಟ್ ಆ್ಯನ್ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್. ಸೊ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ ಅಂದರೆ, ಸೊ ಫ್ರ್ಯಾಕ್ಷನ್ ಕೊಟ್ಟಿರ್ತಾರೆ, ಆ ಫ್ರ್ಯಾಕ್ಷನ್ನ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಅಂದರೆ ಲೈನ್ನ ಮೇಲಿರೋ ನಂಬರ್ ನ್ಯೂಮರೇಟರ್ ಆಗುತ್ತೆ, ಲೈನ್ನ ಕೆಳಗಿರೋ ನಂಬರ್ ಡಿನಾಮಿನೇಟರ್ ಆಗುತ್ತೆ, ಹೌದಲ್ವಾ. ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರನ್ನು ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡಿದಾಗ ಸೊ ನಮಗೆ ಏನು ಫ್ರ್ಯಾಕ್ಷನ್ ಬರುತ್ತೆ ಅದನ್ನು ನಾವು ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ ಅಂತ ಕರಿತೀವಿ, ಓಕೆನಾ. ಫಾರ್ ಎಕ್ಸಾಂಪಲ್ 2/4 ಇದೆ, ಹೌದಲ್ವಾ. ಸೊ ಇಲ್ಲಿ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ ನಮಗೆ ಸಿಗಬೇಕಂದ್ರೆ ಇಲ್ಲಿ ಕೊಟ್ಟಿರೋ ಫ್ರ್ಯಾಕ್ಷನ್ನ 1ಇಂದ ಮಲ್ಟಿಪ್ಲೈ ಮಾಡಬಾರ್ದು. 1 ಬಿಟ್ಟು ಬೇರೆ ಯಾವ ನಂಬರಿಂದನೂ ನೀವು ಏನು ಮಾಡ್ಬೋದು, ಮಲ್ಟಿಪ್ಲೈ ಮಾಡ್ಬೋದು, ಓಕೆನಾ. ಸೊ ಇಲ್ಲಿ 2/4 ಇದೆ, ಹೌದಲ್ವಾ. ಸೊ ಈ 2/4ನ್ನು ನಾವು ಏನು ಮಾಡಬೇಕು, ಸೇಮ್ ನಂಬರಿಂದ ಏನು ಹೇಳಿದ್ದಾರೆ ಇಲ್ಲಿ, by multiplying the numerator and denominator. So 2 numerator ಆಗುತ್ತೆ, 4 denominator ಆಗುತ್ತೆ ಆಫ್ ಎ ಫ್ರ್ಯಾಕ್ಷನ್ ಬೈ ದ ಸೇಮ್ ನಂಬರ್ ಅಂದರೆ, ಸೊ ಈಗ ನ್ಯೂಮರೇಟರಲ್ಲಿ ನಾವು ಏನು ಮಾಡೋಣ, 3 ಅಂತ ತೊಗೊಳೋಣ. ಸೊ ನ್ಯೂಮರೇಟರನ್ನ 3ಇಂದ ಮಲ್ಟಿಪ್ಲೈ ಮಾಡಿದ್ರೆ, ಸೊ ಡಿನಾಮಿನೇಟರನ್ನು 3ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಿದಾಗ ಈಗ ಆನ್ಸರ್ ಬರುತ್ತಲ್ಲ, ಅದು ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ ಆಗುತ್ತೆ, 2/4ಗೆ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ ಆಗಿರುತ್ತೆ. ಸೊ 2 3s 6, 4 3s 12, ಹೌದಲ್ವಾ. ಸೇಮ್ ಅದೇ ಥರ ಈಗ 2/4 ಇದೆ, ಹೌದಲ್ವಾ. ಇನ್ನೊಂದು ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ ಬರ್ತಿದ್ದೀನಿ 2/4, ಹೌದಲ್ವಾ. ಸೇಮ್ ಈ 2/4ಗೆ ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡೋಣ. ಫಾರ್ ಎಕ್ಸಾಂಪಲ್ 5ಇಂದ, ಸೊ 5ಇಂದ ನ್ಯೂಮರೇಟರನ್ನು ಮಲ್ಟಿಪ್ಲೈ ಮಾಡ್ತಿದ್ದೀನಿ ಅಂದರೆ ಡಿನಾಮಿನೇಟರನ್ನು ಸಹ ನಾನು 5ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ. 5 2s 10, ಸೊ 4 5s 20, ಹೌದಲ್ವಾ. 5 2s 10, 4 5s 20. ಸೊ ಹಾಗಾದರೆ 2/4ಗೆ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ ಯಾವುದು, 6/12, ಹೌದಲ್ವಾ. ದೆನ್ 10/20. ಸೊ ಈ ಥರ ನಾವು, ಸೊ ಯಾವ ನಂಬರಿಂದಾದರೂ ಮಲ್ಟಿಪ್ಲೈ ಮಾಡಿರಿ. ಸೊ ನಾನು 3ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ, ಇಲ್ಲಿ 5ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ನೀವು ಯಾವ ನಂಬರಿಂದಾದರೂ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಏನು ಬರುತ್ತೆ, ಅದೇ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್. ಸೊ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ ಹೇಗೆ ಫೈಂಡ್ ಔಟ್ ಮಾಡಬೇಕು, ಬೈ ಮಲ್ಟಿಪ್ಲೈಯಿಂಗ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಎ ಸೇಮ್ ನಂಬರ್ we will get the equivalent fraction, okay na. So next to checking equivalent fraction. ಸೊ ಫ್ರ್ಯಾಕ್ಷನ್ಸ್ ಕೊಟ್ಟಿರ್ತಾರೆ, ಆ ಫ್ರ್ಯಾಕ್ಷನ್ಸ್ ಈಕ್ವಿವೆಲೆಂಟ್ ಹೌದೋ ಅಲ್ಲ ಅಂತ ಹೇಗೆ ಫೈಂಡ್ ಔಟ್ ಮಾಡಬೇಕು, ಈಗ ನೋಡ್ರಿ. ಸೊ ಸೇಮ್ ಎಕ್ಸಾಂಪಲ್ ಇತ್ತು, ಹೌದಲ್ವಾ. 2/4ನ್ನು ನಾನು ಏನು ಮಾಡಿದೆ, 3ಇಂದ ಮಲ್ಟಿಪ್ಲೈ ಮಾಡಿದಾಗ ಏನು ಬಂತು ಆನ್ಸರು, 6/12 ಬಂತು, ಹೌದಲ್ವಾ. 6/12. ಸೊ ಹಾಗಾದರೆ ಚೆಕ್ಕಿಂಗ್ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್,
ಚೆಕ್ಕಿಂಗ್ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ಸ್. ಹೌದಲ್ವಾ? ಸೊ ಏನು ಮಾಡಿದೆ, 2/4 ನಾನು ಏನು ಮಾಡಿದೆ, ಸೊ 2/4 ಸೊ ಏನು ಮಾಡಿದೆ ನಾನು 3 ಮಲ್ಟಿಪ್ಲೈ ಮಾಡಿದೆ. ಹೌದಲ್ವಾ? ಆವಾಗಲೇ ಸೊ 2 3s 6, ಹೌದಲ್ವಾ? 4 3s 12, ಹೌದಲ್ವಾ? ಹಾಗಾದ್ರೆ 2/4ಗೆ ಈಕ್ವಿವೆಲೆಂಟ್ ಯಾವುದು? 6/12. ಸೊ ಇವೆರಡು ಈಕ್ವಿವೆಲೆಂಟ್ ಹೌದು ಇಲ್ಲ ಅಂತ ಹೇಗೆ ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ ಈ ಥರ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಸೊ ನ್ಯೂಮರೇಟರಿಂದ ಈ ಫ್ರ್ಯಾಕ್ಷನ್ನ ಡಿನಾಮಿನೇಟರನ್ನು ಮಲ್ಟಿಪ್ಲೈ ಮಾಡಬೇಕು, ಈ ನ್ಯೂಮರೇಟರಿಂದ ಈ ಫ್ರ್ಯಾಕ್ಷನ್ನ ಡಿನಾಮಿನೇಟರನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ 2 × 12 ಈಸ್ ಈಕ್ವಲ್ ಟು 4 × 6. ಏನು ಮಾಡ್ತಿದ್ದೀನಿ? 2/4. ಸೊ ಈ ನ್ಯೂಮರೇಟರಿಂದ ಈ ಫ್ರ್ಯಾಕ್ಷನ್ನ ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡ್ತಿದ್ದೀನಿ 2 × 12. ಸೊ ನೆಕ್ಸ್ಟು ಇಲ್ಲಿ ಈ ನ್ಯೂಮರೇಟರಿಂದ ಸೊ ಈ ಫ್ರ್ಯಾಕ್ಷನ್ನ ಡಿನಾಮಿನೇಟರನ್ನು ಮಲ್ಟಿಪ್ಲೈ ಮಾಡ್ತೀನಿ 4 × 6 ಆರ್ 6 × 4, ಹೌದಲ್ವಾ? ಸೊ 12 2s 24 ಈಸ್ ಈಕ್ವಲ್ ಟು 6 4s 24. ಹಾಗಾದರೆ 2/4 ಆ್ಯಂಡ್ 6/12 ಏನಾಗುತ್ತೆ? ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ಸ್ ಆಗುತ್ತೆ. ಓಕೆನಾ? ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ಸ್. ಸೊ ಈ ಥರ ನಾವೇನು ಮಾಡಬೇಕು? ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಏನು? ಸೊ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ಸನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು? ಸೊ ಫ್ರ್ಯಾಕ್ಷನ್ನ by multiplying the numerator and denominator of a number by same number. That time we will get the fraction, equivalent fraction of a higher order. ಹೌದಲ್ವಾ? ಸೊ ಫ್ರ್ಯಾಕ್ಷನ್ನ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರನ್ನು ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಈಕ್ವಿಲೆಂಟ್ ಫ್ರ್ಯಾಕ್ಷನ್ ಸಿಗುತ್ತೆ. ಹೌದಲ್ವಾ? ಸೊ ಕೊಟ್ಟಿರೋ ಗಿವನ್ ಈಕ್ವಿಲೆಂಟ್ ಫ್ರ್ಯಾಕ್ಷನ್ಸು ಕೊಟ್ಟಿರೋ ಫ್ರ್ಯಾಕ್ಷನ್ಸ್ ಈಕ್ವಿಲೆಂಟ್ ಹೌದು ಅಲ್ಲ ಅಂತ ಹೇಗೆ ಫೈಂಡ್ ಔಟ್ ಮಾಡಬೇಕು? ಈ ಥರ ಏನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಏನು ಇದು ಫ್ರ್ಯಾಕ್ಷನ್ಸ್ ಈಕ್ವಿಲೆಂಟ್ ಹೌದು ಅಲ್ಲ ಅಂತ ನಾವು ಈ ಥರ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? ಸೊ ಹಾಗಾದರೆ ಸೊ ಈಗ ನಾನೇನು ಈಕ್ವಿಲೆಂಟ್ ಫ್ರ್ಯಾಕ್ಷನ್ ಹಾಗೆ ಚೆಕ್ಕಿಂಗ್ ಈಕ್ವಿಲೆಂಟ್ ಫ್ರ್ಯಾಕ್ಷನ್ಸ್ ರಿಲೇಟೆಡ್ ಎಕ್ಸಸೈಸ್ 4.1ನಲ್ಲಿ ಪ್ರಾಬ್ಲಮ್ಸ್ ಇದೆ. ಸೊ ಅದನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಎಕ್ಸಸೈಸ್ 4.1 ಪ್ರಾಬ್ಲಮ್ಸ್. First main, multiply the numerator and the denominator by 2 in each of the following fractions to get an equivalent fraction. So first to understand the question, multiply the numerator and denominator. ಸೊ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರನ್ನು ಮಲ್ಟಿಪ್ಲೈ ಮಾಡಬೇಕು ಬೈ 2 ಅವರೇ ಕೊಟ್ಟಿದ್ದಾರೆ. ಸೊ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರನ್ನು? ಸೊ 2 ಮಲ್ಟಿಪ್ಲೈ ಮಾಡಬೇಕು. ಓಕೆನಾ? ಇನ್ ಈಚ್ ಆಫ್ ದ ಫಾಲೋವಿಂಗ್ ಫ್ರ್ಯಾಕ್ಷನ್ಸ್ ಟು ಗೆಟ್ ಆ್ಯನ್ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್. ಓಕೆ, ಫಸ್ಟ್ ಮೇನ್ ಓಕೆನಾ? ಸೊ ಕ್ವಶನಲ್ಲಿ ಕೊಟ್ಟಿದ್ದಾರೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಸೇಮ್ ನಂಬರಿಂದ ಆಲ್ರೆಡಿ ದೇ ಆರ್ ಗಿವನ್ ದಟ್ ನಂಬರ್ ಈಸ್ 2, ಹೌದಲ್ವಾ? ಸೊ ಎ ಪ್ರಾಬ್ಲಮ್. ಸೊ 1/2 ಇದೆ, ಹೌದಲ್ವಾ? ಸೊ ಈಕ್ವಿಲೆಂಟ್ ಫ್ರ್ಯಾಕ್ಷನನ್ನು ಫೈಂಡ್ ಔಟ್ ಮಾಡಬೇಕು. ಸೊ 1 ನ್ಯೂಮರೇಟರ್ ಆಗುತ್ತೆ, 2 ಡಿನಾಮಿನೇಟರ್ ಆಗುತ್ತೆ. ಸೊ ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು, ದಟ್ ಈಸ್ 2, ಹೌದಲ್ವಾ? ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಸೊ ಇದು ಕ್ವಶನು. ಸೊ ಏನು ಮಾಡಬೇಕು? ನೆಕ್ಸ್ಟು ಇನ್ನೊಂದ್ಸಲಿ 1/2ನ ಬರ್ಕೋಬೇಕು. ಓಕೆನಾ? ಸೊ ಏನು ಮಾಡಬೇಕು? ಸೊ 2 ಮಲ್ಟಿಪ್ಲೈ ಮಾಡಬೇಕು. ನ್ಯೂಮರೇಟರ್ 1 2 ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಸೊ ಡಿನಾಮಿನೇಟರ್ 2 2 ಮಲ್ಟಿಪ್ಲೈ ಮಾಡ್ತಿದ್ದೀನಿ. 1 2s 2, 2 2s 4. ಸೊ ಹಾಗಾದರೆ 1/2ಗೆ ಈಕ್ವಿವೆಲೆಂಟ್ ಯಾವುದು? 2/4. ಈ ಥರ ಫೈಂಡ್ ಔಟ್ ಮಾಡಬೇಕು. ತುಂಬ ಈಸಿ ಇದೆ. ಸೊ 1/2 ಇದೆ, 1/2 ಬರ್ಕೊಳ್ರಿ, ಇಂಟು ಸೈನ್ ಹಾಕ್ಕೊಳ್ರಿ. ನೆಕ್ಸ್ಟು ಸೊ 2 ಬರ್ಕೋಬೇಕು. ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ 2 ಬರ್ಕೊಂಡು ಸೊ ಮಲ್ಟಿಪ್ಲೈ ಮಾಡಬೇಕು. 1 2s 2, 2 2s 4. ಓಕೆನಾ? ನೆಕ್ಸ್ಟು 2/3, 2/3, ಹೌದಲ್ವಾ? ಸೊ 2/3 write down into sign. So multiply numerator and denominator by same number, that is 2. Okay na? ಸೊ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರನ್ನು 2 ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಯಾಕೆ 2 ಮಲ್ಟಿಪ್ಲೈ ಮಾಡ್ತಿದ್ದೀನಿ? ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಸೊ 2 ಮಲ್ಟಿಪ್ಲೈ ಮಾಡಿರಿ ಅಂತೇಳಿ. ಓಕೆನಾ? ಸೊ ಅವರೇ ಕೊಟ್ಟಿದ್ದಾರೆ, 2 ಮಲ್ಟಿಪ್ಲೈ ಮಾಡ್ತಿದ್ದೀನಿ. 2 2s 4, 3 2s 6. ಸೊ ಹಾಗಾದರೆ 2/3 ಈಸ್ ಈಕ್ವಲ್ ಟು 4/6. ಓಕೆನಾ? ನೆಕ್ಸ್ಟು ಸಿ ಪ್ರಾಬ್ಲಮ್.
2/5 ಹೌದಲ್ವಾ 2/5 ಓಕೆನಾ ನ್ಯೂಮರೇಟರ್ ನೆಕ್ಸ್ಟ್ ಸ್ಟೆಪ್ ರೈಟ್ ಡೌನ್ ಸೇಮ್ 2/5 fraction so multiply 2/5 multiply the numerator and denominator by same number that is 2 ಹೌದಲ್ವಾ ನೆಕ್ಸ್ಟ್ 2 2s are 4 5 2s are 10 then 2/5 is equal to 4/10 ಓಕೆನಾ so D problem homework next second main multiply the numerator and denominator by 3 to each of these to get an equivalent fraction so ಈಗ ಏನು ಮಾಡಬೇಕು multiply numerator and denominator numerator multiply ಮಾಡಬೇಕು ಸೊ ಸೇಮ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು ದಟ್ ನಂಬರ್ ಇಸ್ 3 ಹೌದಲ್ವಾ ಅವರೇ ಹೇಳಿದ್ದಾರೆ 3 ಇಂದ ಮಲ್ಟಿಪ್ಲೈ ಮಾಡ್ರಿ ಅಂತೇಳಿ ಸೊ 3 ಇಂದ ಮಲ್ಟಿಪ್ಲೈ ಮಾಡಬೇಕು ಹೌದಲ್ವಾ ಸೊ ಸೆಕೆಂಡ್ ಮೇನ್ ಫಸ್ಟ್ ಒನ್ 3/5 ಹೌದಲ್ವಾ 3/5 ಸೊ 3/5 ಬರ್ಕೋಬೇಕು ಸೊ ಇಂಟು ಸೈನ್ ಬರ್ಕೋಬೇಕು ಹೌದಲ್ವಾ ಸೊ 3 ಇಂದ ಮಲ್ಟಿಪ್ಲೈ ಮಾಡ್ರಿ ಅಂತ ಅವರೇ ಕೊಟ್ಟಿದ್ದಾರೆ ಸೊ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರನ್ನು 3 ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ 3 3s are 9 ಹೌದಲ್ವಾ 5 3s are 15 ಸೊ therefore 3/5 is equal to 9/15 ಹೌದಲ್ವಾ ನೆಕ್ಸ್ಟ್ ಬಿ ಪ್ರಾಬ್ಲಮ್ ಸೊ ದಟ್ ಈಸ್ 1/5 ಹೌದಲ್ವಾ ಸೊ write down 1/5 as it is multiply numerator and denominator by same number that is 3 okay next step multiply numerator that is 3 1s are 3 so next step multiply denominator 5 3s are 15 therefore so 1/5 is equal to 3/15 ಹೌದಲ್ವಾ next C problem isn't it 4/5 okay next step write down 4/5 as it is so put into sign so multiply 4/3 then multiply 3/5/3 next multiply 4 3s are 12 5 3s are 15 so therefore so 4/5 is equal to 12/15 ಹೌದಲ್ವಾ so D problem is homework so third main multiply numerator and denominator by 2 3 4 in each case to get a equivalent fraction the first one has been done for you so third main ಅಲ್ಲಿ ಏನು ಮಾಡಿದ್ದಾರೆ ಡೈರೆಕ್ಟ್ ಮಾಡಿದ್ದಾರೆ ಸೊ ಇಂಟು ಸೈನ್ ಹಾಕಿ ನ್ಯೂಮರೇಟರ್ ಡಿನಾಮಿನೇಟರಲ್ಲಿ ಸೇಮ್ ನಂಬರನ್ನು ಬರೆದು ಫಸ್ಟ್ ಮೇನ್ ಸೆಕೆಂಡ್ ಮೇನ್ ಮಾಡಿದೆ ನಾನು ಹೌದಲ್ವಾ ಸೊ ಆದರೆ ಇಲ್ಲಿ ಏನು ಮಾಡಿದ್ದಾರೆ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿದ್ದಾರೆ ಹೇಗೆ ಫಸ್ಟ್ ಒನ್ ನೋಡ್ರಿ ಓಕೆನಾ 1/5 ಹೌದಲ್ವಾ ಸೊ ಏನು ಮಾಡಿದರೆ 2/10 3/15 4/1 ಹೌದಲ್ವಾ ಸೊ ಇಲ್ಲಿ ಏನು ಮಾಡಿದ್ದಾರೆ ಇಲ್ಲಿ 2 3 4 ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ ಸೊ 1 ಇದೆ ಸೊ 1 2s are 2 1 3s are 3 1 4s are 4 ಹೌದಲ್ವಾ 5 ಇದೆ 5 ಸೊ 5 2s are 10 5 3s are 15 5 4s are 20 ಹೌದಲ್ವಾ ಸೊ ಹೇಗಪ್ಪ ಅಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಪ್ರೀವಿಯಸ್ ಚಾಪ್ಟ್ರಲ್ಲಿ ಸ್ಟಡಿ ಮಾಡಿದ್ವಿ ಹೌದಲ್ವಾ ಮಲ್ಟಿಪಲ್ಸ್ ಆ್ಯಂಡ್ ಫ್ಯಾಕ್ಟ್ರ್ ಚಾಪ್ಟ್ರಲ್ಲಿ ಸೊ ಮಲ್ಟಿಪಲ್ಸ್ ಬರೀತೀವಿ ಹೌದಲ್ವಾ ಸೇಮ್ ಇಲ್ಲಿ ನ್ಯೂಮರೇಟರಲ್ಲಿ ಸೊ ಮಲ್ಟಿಪಲ್ಸ್ ಆಫ್ 1 ಬರೆದಿದ್ದೀವಿ ಡಿನಾಮಿನೇಟರಲ್ಲಿ ಮಲ್ಟಿಪಲ್ಸ್ ಆಫ್ 10 ಬರೆದಿದ್ದೀವಿ ಅಷ್ಟೇ ಹೌದಲ್ವಾ ಸೊ 1 2s are 2 1 3s are 3 1 4s are 4 ಹೌದಲ್ವಾ ಮಲ್ಟಿಪಲ್ಸ್ ಆಫ್ 5 ಯಾವುದ್ಯಾವುದು 5 1s are 5 5 2s are 10 5 3s are 15 5 4s are 20 ಹೌದಲ್ವಾ ಸೊ ಅವರೇ ಏನು ಹೇಳಿದ್ದಾರೆ ಸೊ 2 ಇಂದ 3 ಇಂದ 4 ಇಂದ ಮಲ್ಟಿಪ್ಲೈ ಮಾಡಿರಿ ಅಂತೇಳಿ ಸೊ ಹಾಗಾದರೆ ಸೊ ಬಿ ಪ್ರಾಬ್ಲಮ್ ಮಾಡೋಣ ಸೊ ಬಿ ಪ್ರಾಬ್ಲಮ್ 1/4 ಹೌದಲ್ವಾ ಸೊ 1 ಟೇಬಲ್ ಬರೆಯೋಣ 1 2s are 2 ಸೊ 1 3s are 3 1 4s are 4 ಹೌದಲ್ವಾ ಈಗ ಮಲ್ಟಿಪಲ್ಸ್ ಆಫ್ 4 ಬರೆಯೋಣ 4 2s are 8 4 3s are 12 4 4s are 16 ಹೌದಲ್ವಾ ನೆಕ್ಸ್ಟ್ ಸಿ ಪ್ರಾಬ್ಲಮ್ ಡೈರೆಕ್ಟು ಸೊ ಇದೇನು ಡೈರೆಕ್ಟ್ ಮಾಡಿರೋದು ಓಕೆನಾ ಸೊ ನೀವು ಬೇಕಾದ್ರೆ ಮಲ್ಟಿಪ್ಲೈ ಮಾಡಿರಿ 1/4 ಹೌದಲ್ವಾ ಇಂಟು ಸೊ
2 ಇಂದ ಮಲ್ಟಿಪ್ಲೈ ಮಾಡೋಣ. 1 2 ಝ 2, 4 2 ಝ 8. ಹೌದಲ್ವಾ? ಸೇಮ್ ಆನ್ಸರ್ ಬಂದಿದೆ ಇಲ್ಲಿರೋ ಆನ್ಸರ್. ನೆಕ್ಸ್ಟು ಸೇಮ್ 1/4 ಇದರಿಂದ ಮಲ್ಟಿಪ್ಲೈ ಮಾಡೋಣ. 3 ಇಂದ ಮಲ್ಟಿಪ್ಲೈ ಮಾಡೋಣ. 1 3 ಝ 3, 4 3 ಝ 12. ಹೌದಲ್ವಾ? 3/12 ಬಂದಿದೆ. ಹಾಗೆ 1/4 ಏನು ಮಾಡೋಣ? 4 ಇಂದ ಮಲ್ಟಿಪ್ಲೈ ಮಾಡೋಣ. ಯಾಕೆ 2 ಇಂದ 3 ಇಂದ 4 ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ? ಕ್ವಶನಲ್ಲೇ ಕೊಟ್ಟಿದ್ದಾರೆ ಮಲ್ಟಿಪ್ಲೈ ಮಾಡಿರಿ ಅಂತೇಳಿ. ಓಕೆನಾ? 1 4 ಝ 4, 4 4 ಝ 16. ಹೌದಲ್ವಾ? ಸೊ ಈ ಥರ ಏನು ಮಾಡಬೇಕು ನಾವು? ಮಲ್ಟಿಪ್ಲೈ ಮಾಡಬೇಕು. ಓಕೆನಾ? ನೆಕ್ಸ್ಟು ಸಿ ಪ್ರಾಬ್ಲಮ್ 2/3. ಓಕೆ, ಡೈರೆಕ್ಟ್ ಬರೆಯೋಣ. 2 ಟೇಬಲ್. ಹೌದಲ್ವಾ? ಸೊ ಈಕ್ವಲೆಂಟ್ ಫ್ರ್ಯಾಕ್ಷನ್ ಬರೆಯುವಾಗ ನಾನು ಸ್ಟಾರ್ಟಿಂಗ್ ಹೇಳಿದೆ, ಈಕ್ವಲೆಂಟ್ ಫ್ರ್ಯಾಕ್ಷನ್ ಬರೆಯುವಾಗ 1ಇಂದ ಗಿವನ್ ಫ್ರ್ಯಾಕ್ಷನನ್ನು ಕೊಟ್ಟಿರೋ ಫ್ರ್ಯಾಕ್ಷನಿಂದ 1ಇಂದ ಮಲ್ಟಿಪ್ಲೈ ಮಾಡಬಾರ್ದು. ಯಾಕೆ? 1ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ನಂಬರೇ ಬರುತ್ತೆ. ಸೊ 1 ಬಿಟ್ಟು ಸೊ ನೀವು ನೆಕ್ಸ್ಟ್ ಯಾವ ನಂಬರಿಂದಾದರೂ ಮಲ್ಟಿಪ್ಲೈ ಮಾಡಿರಿ. ಸೊ ಈಕ್ವಲೆಂಟ್ ಫ್ರ್ಯಾಕ್ಷನ್ ನಿಮಗೆ ಈಕ್ವಲೆಂಟ್ ಫ್ರ್ಯಾಕ್ಷನ್ ಆಫ್ ಹೈಯರ್ ಆರ್ಡರ್ ನಿಮಗೆ ಸಿಗುತ್ತೆ. ಓಕೆನಾ? ಓಕೆನಾ? ಸೊ ಬೆಸ್ಟ್ ನೀವೇನು ಮಾಡಿರಿ, ಯಾವುದೇ ನಂಬರ್ನ ಈಕ್ವಲೆಂಟ್ ಫ್ರ್ಯಾಕ್ಷನ್ನ 1 ಈಕ್ವಲೆಂಟ್ ಫ್ರ್ಯಾಕ್ಷನ್, 2 ಈಕ್ವಲೆಂಟ್ ಫ್ರ್ಯಾಕ್ಷನ್, 3 ಈಕ್ವಲೆಂಟ್ ಫ್ರ್ಯಾಕ್ಷನ್ ಬರೀರಿ ಅಂದಾಗ ನೀವೇನು ಮಾಡಿರಿ, ಸೊ ಯಾವ ಫ್ರ್ಯಾಕ್ಷನನ್ನು ಕೊಟ್ಟಿರ್ತಾರೆ ಆ ಫ್ರ್ಯಾಕ್ಷನನ್ನು ಈಸಿಯಾಗಿ ಸಿಂಪಲ್ ನಂಬರಿಂದ ಮಲ್ಟಿಪ್ಲೈ ಮಾಡಿರಿ. ದಟ್ ಈಸ್ 2 3 4 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೊ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಈಕ್ವಲೆಂಟ್ ಫ್ರ್ಯಾಕ್ಷನ್ ಸಿಗುತ್ತೆ. ಓಕೆನಾ? ಸೊ 2/3 ನಾನು ಡೈರೆಕ್ಟ್ ಬರೀತಿದ್ದೀನಿ. ಸೊ ಹೌದಲ್ವಾ? ಸೊ 2 2 2 ಝ 4, 2 3 ಝ 6, 2 4 ಝ 8. ಹೌದಲ್ವಾ? ಸೊ ಈಗ 3 ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ. 3 2 ಝ 6, 3 3 ಝ 9, 3 4 ಝ 12. ಹೌದಲ್ವಾ? ಸೊ ಹಾಗಾದರೆ ಚೆಕ್ ಮಾಡೋಣ. ಸೊ ಈಗ ನಾವು ಡೈರೆಕ್ಟ್ ಮಾಡಿರೋದು ಕರೆಕ್ಟ್ ಇದೆಯೋ ಇಲ್ಲ ಅಂತೇಳಿ. ಹೌದಲ್ವಾ? ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಸೊ ಫ್ರ್ಯಾಕ್ಷನನ್ನು ಸೊ 2 ಇಂದ ನೆಕ್ಸ್ಟು 3 ಇಂದ ಸೊ ಇದೇ ಫ್ರ್ಯಾಕ್ಷನನ್ನು 3 ಇಂದ ಹೌದಲ್ವಾ ಸೇಮ್ ಫ್ರ್ಯಾಕ್ಷನನ್ನು 4 ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತೇಳಿ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರನ್ನು. ಹೌದಲ್ವಾ? ಓಕೆನಾ? 2 2 ಝ 4, 3 2 ಝ 6, 2 3 ಝ 6, 3 3 ಝ 9, 2 4 ಝ 8, 3 4 ಝ 12. ಹೌದಲ್ವಾ? ಸೊ 4/6, 6/9. ಹೌದಲ್ವಾ? ಸೊ ಬಂದಿದೆಯಲ್ವ ಕರೆಕ್ಟ್. ನೆಕ್ಸ್ಟ್ 8/12 ಆನ್ಸರ್. ಸೊ ಈ ಥರ ನಾವೇನು ಮಾಡ್ಬೋದು? ಈಕ್ವಲೆಂಟ್ ಫ್ರ್ಯಾಕ್ಷನ್ನ ಈ ಥರ ಡೈರೆಕ್ಟು ಈಸಿಯಾಗಿ ನೀವು ಡೈರೆಕ್ಟು ಮಾಡ್ಬೋದು. ಸೊ ಈ ಸ್ಟೆಪ್ ಆದರೂ ಮಾಡ್ಬೋದು, ಈ ಸ್ಟೆಪ್ ಆದರೂ ಮಾಡ್ಬೋದು. ಬೆಸ್ಟ್ ನೀವು ಡೈರೆಕ್ಟ್ ಮಾಡಿರಿ. ಸೊ ಏನಿಲ್ಲ, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ನ ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಈಕ್ವಲೆಂಟ್ ಫ್ರ್ಯಾಕ್ಷನ್. ಹೌದಲ್ವಾ? ಸೊ ಹಾಗಾದರೆ ಸೊ 2/3 ನಾನು ಏನು ಮಾಡ್ತೀನಿ ಇಲ್ಲಿ 15 ಇಂದ ಮಲ್ಟಿಪ್ಲೈ ಮಾಡ್ತೀನಿ ಸೇಮ್ ಫ್ರ್ಯಾಕ್ಷನನ್ನು. ಸೊ ಇದರಿಂದ ಮಲ್ಟಿಪ್ಲೈ ಮಾಡ್ತೀನಿ 15. ಹೌದಲ್ವಾ? 15 2 ಝ 15 ಝ 15 2 ಝ 30. ಹೌದಲ್ವಾ? 15 3 ಝ 45. ಹೌದಲ್ವಾ? ಸೊ 2/3 ಈಸ್ ಈಕ್ವಲ್ ಟು 30/45. ಹೌದಲ್ವಾ? ಸೊ ಹಾಗಾದರೆ 2/3 ಎರಡು ಈಕ್ವಲೆಂಟ್ ಫ್ರ್ಯಾಕ್ಷನ್. ಸೊ ಹಾಗಾದರೆ ನಾವು ಚೆಕ್ ಮಾಡೋಣ ಇದು ಈಕ್ವಲೆಂಟ್ ಫ್ರ್ಯಾಕ್ಷನ್ ಹೌದೋ ಇಲ್ಲ ಅಂತೇಳಿ. ಸೊ ಈಕ್ವಲೆಂಟ್ ಫ್ರ್ಯಾಕ್ಷನ್ ಹೌದಲ್ಲ ಅಂತೇಳಿ ಹೇಗೆ ಚೆಕ್ ಮಾಡಬೇಕು? ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಹೌದಲ್ವಾ? 2 × 45 ಈಸ್ ಈಕ್ವಲ್ ಟು 3 × 30. ಹೌದಲ್ವಾ? ಸೊ ಮಲ್ಟಿಪ್ಲೈ ಮಾಡೋಣ. 5 2 ಝ 10, ಕ್ಯಾರಿ 1, 2 4 ಝ 8 + 1 9. ಸೊ 0, 3 3 ಝ 9, 90 ಬಂತು. ಹೌದಲ್ವಾ? ಸೊ ಹಾಗಾದರೆ ಸೊ 2/3 30/45 ಈಕ್ವಲೆಂಟ್ ಫ್ರ್ಯಾಕ್ಷನ್. ಓಕೆನಾ? ಈಕ್ವಲೆಂಟ್ ಫ್ರ್ಯಾಕ್ಷನ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ನಿಮಗೆ ಗೊತ್ತಾಯಿತು. ಸೊ ಹಾಗಾದರೆ ಗಿವನ್ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಸೊ ಚೆಕ್ ಮಾಡಬೇಕು, ಅದು ಈಕ್ವಲೆಂಟ್ ಹೌದು ಇಲ್ಲ ಅಂತೇಳಿ ಹೇಗೆ ಫೈಂಡ್ ಔಟ್ ಮಾಡಬೇಕು ಅದು ನಿಮಗೆ ಗೊತ್ತಾಯಿತು. ಸೊ ಈ ಕ್ಲಾಸಲ್ಲಿ ನಾವು ಸೊ ಈಕ್ವಲೆಂಟ್ ಫ್ರ್ಯಾಕ್ಷನ್ ಆ್ಯಂಡ್ ಚೆಕಿಂಗ್ ಈಕ್ವಲೆಂಟ್ ಫ್ರ್ಯಾಕ್ಷನ್ ಬಗ್ಗೆ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸಸೈಸ್ 4.1ನ ರಿಮೈನಿಂಗ್ ಪ್ರಾಬ್ಲಮ್ಸನ್ನು ಸ್ಟಡಿ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.